टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದೇನೆ ಅಂತ ರಾಜಣ್ಣ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಜೊತೆ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿ ಚರ್ಚಿಸಿದ್ದೇವೆ. ಟಿವಿ9ಗೆ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿಕೆ ಇದು. ಇನ್ನೆರಡು ದಿನಗಳಲ್ಲಿ ಡಿಜಿಗೆ ದೂರು ಕೊಡ್ತೇನೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ನಿನ್ನೆ ದಿನದ ಸಿಎಂ ಭೇಟಿ ನಂತರದಲ್ಲಿ ಮೊದಲ ಪ್ರತಿಕ್ರಿಯೆ. ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳನ್ನ ಸಂಜೆ 6 ಗಂಟೆಗೆ ಭೇಟಿ ಮಾಡಿದ್ದೀನಿ. ಭೇಟಿಯಾಗಿ ಏನೆಲ್ಲ ಈ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಮುಖ್ಯಮಂತ್ರಿಗಳೂ ಆಯಿತು ಆ ವಿಚಾರವನ್ನು DG ಅವ್ರ ಹತ್ರಕ್ಕೆ ಒಂದು ಕಂಪ್ಲೇಂಟನ್ನು ರೈಸ್ ಮಾಡುವಂಥ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ನೆನ್ನೆ ಕೊಟ್ಟಿದ್ದಾರೆ. ನಾನು ಇನ್ನೊಂದು 2-3 ದಿವಸದಲ್ಲಿ ಮುಖ್ಯಮಂತ್ರಿಗಳನ್ನ DG ಅವ್ರಿಗೆ ಕಂಪ್ಲೇಂಟನ್ನು ಕೊಡ್ತೀನಿ. ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳನ್ನ ಸಂಜೆ 6 ಗಂಟೆಗೆ ಭೇಟಿ ಮಾಡಿದ್ದೀನಿ. ಭೇಟಿಯಾಗಿ ಏನೆಲ್ಲ ಈ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಮುಖ್ಯಮಂತ್ರಿಗಳೂ ಆಯಿತು ಆ ವಿಚಾರವನ್ನು DG ಅವ್ರ ಹತ್ರಕ್ಕೆ ಒಂದು ಕಂಪ್ಲೇಂಟನ್ನು ರೈಸ್ ಮಾಡುವಂಥ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ನೆನ್ನೆ ಕೊಟ್ಟಿದ್ದಾರೆ. ನಾನು ಇನ್ನೊಂದು 2-3 ದಿವಸದಲ್ಲಿ ಮುಖ್ಯಮಂತ್ರಿಗಳನ್ನ DG ಅವ್ರಿಗೆ ಕಂಪ್ಲೇಂಟನ್ನು ಕೊಡ್ತೀನಿ. ನಿನ್ನೆ ರಾತ್ರಿ ಶಾಸಕ ರಂಗನಾಥ್ ಮತ್ತೆ ಬಾಲಕೃಷ್ಣ ಭಟ್ಟಿನೆಲ್ಲರೂ ಈಗಿರೋ ಪ್ರೆಸೆಂಟ್ ಅಲ್ಲ ಅಥವಾ ಮಾಗಡಿ ಮಂಜುನೂ ಆಗಿದ್ರಂತ ಅವರು ಆಗಿದ್ರು ಆಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಏನಪ್ಪ ಅದು ಯಾವ ರೀತಿ ಹೇಳಿದ್ರು ಅದಕ್ಕೆ ಬಾಲಕೃಷ್ಣ ಮತ್ತು ರಂಗನಾಥ್ನ ಬಿಟ್ಟಿದ್ದಾರೆ. 224ರಲ್ಲಿ ಏನಾದ್ರು ಪ್ರೊಡ್ಯೂಸರ್ ಡೈರೆಕ್ಟರ್ಗಳ ಅಲ್ಲಪ್ಪ 224 ಶಾಸಕರು ಅಂದರೆ 224 ಜನ ಹೇಳಿ 222 ಇವ್ರಿಬ್ರು ಹಾಕ್ಬಿಡ್ತಾರೆ. ಆಯ್ತು ಅದೇನೇ ಇರಲಿ ಅದೇನೇ ಆಪ್ತರಿದ್ರೂ ಈಗ ಅದು ಯಾವ ರೀತಿ ಮಾಜಿ ಶಾಸಕರು ಹೇಳಿದ್ದಾರೆ ಗೊತ್ತಿಲ್ಲ. ಸೊ ಅದರಿಂದ ಅದನ್ನು ನೀವು ಅವ್ರ ಹತ್ರನೇ ಕೇಳ್ಕೊಳ್ಳಿ. ಈಗ ಏನು ನಮ್ಮ ಮೇಲೆ ಆಗ್ತಾ ಇರೋವಂಥದ್ದನ್ನು ಮಾತನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅದನ್ನು ನಾನು DG ಅವ್ರಿಗೆ ಕಂಪ್ಲೇಂಟನ್ನು ರೈಸ್ ಮಾಡ್ತೀನಿ. ಶಾಸಕ ರಂಗನಾಥ್ ಮತ್ತೆ ಬಾಲಕೃಷ್ಣ ಭಟ್ಟಿನೆಲ್ಲರೂ ಈಗಿರೋ ಪ್ರೆಸೆಂಟ್ ಅಲ್ಲ ಅಥವಾ ಮಾಗಡಿ ಮಂಜುನೂ ಆಗಿದ್ರಂತ ಅವರು ಆಗಿದ್ರು ಆಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಏನಪ್ಪ ಅದು ಯಾವ ರೀತಿ ಹೇಳಿದ್ರು ಅದಕ್ಕೆ ಬಾಲಕೃಷ್ಣ ಮತ್ತು ರಂಗನಾಥ್ನ ಬಿಟ್ಟಿದ್ದಾರೆ. 224ರಲ್ಲಿ ಏನಾದ್ರು ಪ್ರೊಡ್ಯೂಸರ್ ಡೈರೆಕ್ಟರ್ಗಳ ಅಲ್ಲಪ್ಪ 224 ಶಾಸಕರು ಅಂದರೆ 224 ಜನ ಹೇಳಿ 222 ಇವ್ರಿಬ್ರು ಹಾಕ್ಬಿಡ್ತಾರೆ. ಆಯ್ತು ಅದೇನೇ ಇರಲಿ ಅದೇನೇ ಆಪ್ತರಿದ್ರೂ ಈಗ ಅದು ಯಾವ ರೀತಿ ಮಾಜಿ ಶಾಸಕರು ಹೇಳಿದ್ದಾರೆ ಗೊತ್ತಿಲ್ಲ. ಸೊ ಅದರಿಂದ ಅದನ್ನು ನೀವು ಅವ್ರ